ನನ್ನ ಉದ್ದೇಶ ಏನಂದ್ರಮ್ಮ, ನಮ್ ಕೈಲಿ ಅನ್ನ ಹಾಕಕ್ ಆಗಲ್ಲ ಅಂದ್ರೆ ಅನ್ನ ಹಾಕೋರ್ ಮನೆ ತೋರಿಸ್ಬೇಕಂತೆ. ಅದನ್ನೇ ನಾನು ಮಾಡ್ತಾ ಇರೋದು. ನೀವು ಊಟ ಕೊಡ್ತಾ ಇದ್ದೀರಾ, ಆ ಊಟ ಕೂಡ ಮನೇನ ನಾನು ತೋರಿಸ್ತಾ ಇದ್ದೀನಿ. ಇದ್ದಾಗ ದಾನ ಮಾಡೋ ಎಲೆ ಮಾನವ, ಇಲ್ದಾಗ ಕಾಯುತ್ತೈತೆ ನಿನ್ನ ಜೀವವ. ಕೊಟ್ಟು ಕೆಟ್ಟೋರ್ಯಾರಿಲ್ಲ, ಬಿಟ್ಟು ಹೋಗೋರೆ ಎಲ್ಲ. ಪಟ್ಟು ಏನು ನಡೆಯಲ್ಲ, ಚಟ್ಟ ಏರ್ಲೇಬೇಕಲ್ಲ. ಇದೇನು ಮಾಯವೋ. ಮೊದಲನೇದಾಗಿ ಅವರ ಮಗವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊತೀನಿ. ಅವ್ರಿಗೆ ಚಿಕ್ಕ ವಯಸ್ಸಲ್ಲಿ ಇವ್ರನ್ನ ಬಿಟ್ಟೋಗಿರೋದು ಬಹಳ ಬೇಜಾರಿನ ಸಂಗತಿ. ಇವತ್ತು ಕುಡಿಯಕ್ಕೆ ನೀರು ಕೇಳಿದ್ರೆ ಕೊಡದೇ ಇರುವಂತ ಬರಗಾಲದಲ್ಲಿ ಇಂಥ ತುಂಬಾ ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದೊಂದಿನ ಊಟ ಹಂಚ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಪಡ್ತಾರೆ ಅಂತ ಜಸ್ಟ್ ಅವ್ರ ಜೀವನ ಚರಿತ್ರೆ ಅರ್ಥ ಮಾಡ್ಕೊಂಡು ತಿಳ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಹೆಲ್ಪ್ ಮಾಡ್ತಾ ಇರೋದು ನನಗೆ ತುಂಬಾ ಖುಷಿ ಕೊಡ್ತೀವಿ. ಇದೇ ತರ ಅವ್ರ ಸಹಾಯ ಮುಂದುವರಿದೆ ಅಂತ ನಾನು ಕೇಳ್ತೀನಿ. ಅದಕ್ಕೆ ಕಾರಣ ಅಂದ್ರೆ ಯೋಗೇಶಿಂದ ಇದೆಲ್ಲ ನಡೀತಾ ಇದೆ. ಅವರು ಹೇಳಿದ್ರು ಈ ತರ ಮಾಡೋಣ ಅಂತ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್, ಇವತ್ತು ನಿಜವಾಗ್ಲೂ ಬಹಳ ಖುಷಿ ಆಗ್ತಾ ಇದೆ ನನಗೆ. ನಿಜವಾಗ್ಲೂ ಗೌರಿ ಅಮ್ಮ ಅವ್ರ ಬಗ್ಗೆ ಆಗಿರ್ಬೋದು, ಚಂದ್ರಶೇಖರ್ ಅಣ್ಣ ಅವ್ರ ಅಪ್ಪಾಜಿ ಅವ್ರ ಬಗ್ಗೆ ಆಗಿರ್ಬೋದು ಮಾತಾಡೋದಕ್ಕೆ ತುಂಬ ಚಿಕ್ಕವನು. ಇವತ್ತು ಕುಡಿಯಕ್ಕೆ ನೀರು ಕೇಳಿದ್ರೆ ಕೊಡದೇ ಇರುವಂಥ ಬರಗಾಲದಲ್ಲಿ ಇಂಥ ತುಂಬ ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದೊತ್ತಿನ ಊಟ ಹಂಚ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತ ಜಸ್ಟ್ ಅವ್ರದ್ದು ಜೀವನ ಚರಿತ್ರೆ ಅರ್ಥ ಮಾಡ್ಕೊಂಡು ತಿಳ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ತುಂಬ ಕಷ್ಟಪಡುವಂಥ ವ್ಯಕ್ತಿಗಳಿಗೆ ಇವತ್ತು ಅವರ ಮಗವರ ಒಂದು ಸವಿನೆನಪಿನಲ್ಲಿ ಜಯಂತ್ ಕುಮಾರ್ ಸರ್ ಅವರ ಹೆಸರಲ್ಲಿ ಇವತ್ತು ಇಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ 1-2 ತಿಂಗಳಿಗಾಗುವಷ್ಟು ಪ್ರಸಾದಕ್ಕೆ ಬೇಕಾಗುವಂಥ ಎಲ್ಲ ದಿನಸಿ ಸಾಮಗ್ರಿಗಳನ್ನ ನಮ್ಮ ಗೌರಿ ಅಮ್ಮ ಅವ್ರು ಕೊಡಿಸಿದ್ದಾರೆ. ಮೊದಲನೇದಾಗಿ ಅವರ ಮಗವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊತೀನಿ. ಅವ್ರಿಗೆ ಚಿಕ್ಕ ವಯಸ್ಸಲ್ಲೇ ಇವ್ರನ್ನ ಬಿಟ್ಟೋಗಿರೋದು ಬಹಳ ಬೇಜಾರಿನ ಸಂಗತಿ. ಬಟ್ ಇನ್ನೊಂದು ಜನ್ಮ ಅಂತ ಏನಾದರೂ ಇದ್ರೆ ಮತ್ತೆ ನಿಮ್ಮ ಹೊಟ್ಟೆಲೆ ಹುಟ್ಟಿ ಬರಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ. ನಿಮ್ಮ ಸಹಾಯ ನಿಜವಾಗ್ಲೂ ಇವ್ರಿಗೆ ಅರ್ಥಪೂರ್ಣವಾಗಿದೆ, ತುಂಬ ಅವಶ್ಯಕತೆ ಇದೆ. ಸೊ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ತಾವೇನು ಹೇಳ್ತೀರಿ ಅಣ್ಣ ಅವರ ಅಮ್ಮವ್ರ ಬಗ್ಗೆ? ಹೌದು ಸರ್, ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ನಮ್ಮಂಥ ವಿಕಲಚೇತನರಿಗೆ ಈಗಿರೋ ಬೆಲೆಗಳಲ್ಲಿ ತುಂಬ ಕಷ್ಟ ಇದೆ. ಅಂಥದ್ರಲ್ಲಿ ಇವರು ಕರೆದಿ ನಮಗೆ ಸಹಾಯ ಮಾಡ್ತಾ ಇರೋದು ನಮಗೆ ತುಂಬ ಖುಷಿ ಕೊಡುತ್ತೆ. ಇವತ್ತಿನ ಕಾಲದಲ್ಲಿ ಕುಡಿಯಕ್ಕೆ ನೀರು ಕೇಳಿದ್ರೆ ಕೊಡಲ್ಲ ಅಣ್ಣ, ಸತ್ಯ ಹೇಳ್ತಾ ಇರೋದು. ಹೌದು, ಅದರಿಂದ ಈ ನಮ್ಮಂಥವ್ರಿಗೆ ಹೆಲ್ಪ್ ಮಾಡ್ತಾ ಇರೋದು ನನಗೆ ತುಂಬ ಖುಷಿ ಕೊಡುತ್ತೆ. ಇದೇ ಥರ ಅವ್ರ ಸಹಾಯ ಮುಂದುವರಿದೆ ಅಂತ ನಾನು ಕೇಳ್ಕೊಳ್ತೀನಿ. ತಾವೇನು ಹೇಳ್ತೀರಿ? ತಮ್ಮ ಮಗವರ ಒಂದು ಸವಿ ನೆನಪಲ್ಲಿ ಕೊಡ್ತಾ ಇದ್ದೀರಾ. ಎಲ್ಲರೂ ಈ ತರದ್ದು ಯೋಚನೆ ಮಾಡ್ಬಿಟ್ರೆ ಸಾಕಷ್ಟು ಜನರು ಹೊಟ್ಟೆ ತುಂಬುತ್ತೆ. ಎಲ್ಲೆಲ್ಲೋ ದುಡ್ಡು ವೇಸ್ಟ್ ಮಾಡೋಂಥವ್ರನ್ನ ನಾವು ನೋಡ್ತಾ ಇದೀವಿ. ಸೊ ಎಲ್ಲರೂ ಈ ತರ ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಇದು ಇವತ್ತಿನ ಸಂದರ್ಭ ಅಂದ್ರೆ ಅದನ್ನ ಮಗಂದು ಜ್ಞಾಪಕಾರ್ಥವಾಗಿ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಕಾರಣ ಅಂದ್ರೆ ಯೋಗೇಶಿಂದ ಇದೆಲ್ಲ ನಡೀತಾ ಇದೆ. ಅವರು ಹೇಳಿದ್ರು ಈ ತರ ಮಾಡೋಣ ಅಂತ, ಸರಿ ಅಂತ ಒಪ್ಕೊಂಡು ಎಲ್ಲ ಕೊಡೋದಾಯ್ತು. ಯೋಗೇಶ್ ಮಾಡೋದ್ರಲ್ಲಿ ಇದು 1% ನಾವೇನು ಮಾಡೋದಿಲ್ಲ. ಎಲ್ಲ ಇದೆಲ್ಲ ಶ್ರೇಯಸ್ಸು ಅವ್ರಿಗೆ ಹೋಗ್ಬೇಕು. ಇವತ್ತಿಂದೆಲ್ಲ ಶ್ರೇಯಸ್ಸು ಅವ್ರಿಗೆ ಹೋಗ್ಬೇಕು. ಅವ್ರ ಕಾಲದಿಂದ ಇದೆಲ್ಲ ಆಯ್ತು. ನನ್ನ ಉದ್ದೇಶ ಏನಂದ್ರಮ್ಮ, ನಮ್ ಕೈಲಿ ಅನ್ನ ಹಾಕಕ್ ಆಗಲ್ಲ ಅಂದ್ರೆ ಅನ್ನ ಹಾಕೋರ್ ಮನೆ ತೋರಿಸ್ಬೇಕಂತೆ. ಅದನ್ನೇ ನಾನು ಮಾಡ್ತಾ ಇರೋದು. ನೀವು ಊಟ ಕೊಡ್ತಾ ಇದ್ದೀರಾ, ಆ ಊಟ ಕೂಡ ಮನೇನ ನಾನು ತೋರಿಸ್ತಾ ಇದ್ದೀನಿ. ಊಟ ಸಿಗುತ್ತೆ ಹೋಗಿ. ಈಗ ನಮಗೆ ಕೊಡಕ್ ಶಕ್ತಿ ಇಲ್ಲ ಅಂದಾಗ ಅಟ್ಲೀಸ್ಟ್ ಕೊಡೋಂಥವ್ರು ಮನೆ ತೋರಿಸೋದ್ರಲ್ಲಿ ಏನ್ ತಪ್ಪಿದೆ ಅಲ್ವಾ? ನಾನು ಅದೇ ಕೆಲಸ. ಅದೇ ದೊಡ್ಡ ಗುಣ ನಿಮ್ದು, ಅದೇ ದೊಡ್ಡ ಗುಣ. ಥ್ಯಾಂಕ್ ಯು. ಎಲ್ಲರಿಗೂ ಅದು ಬರೋದಿಲ್ವಲ್ಲ. ಧನ್ಯವಾದ. ನೀವು ಇವತ್ತು ನಮ್ಮೊಂದು ನಿಮ್ ಕಡೆಯಿಂದ ನಮ್ಗೆ ಇವತ್ತು ಈ ತರ ಈ ಒಂದು ಇದು ಸಿಕ್ಕಿದಕ್ಕೆ ನಾವು ತುಂಬಾ ಖುಷಿ ಆಗ್ತದೆ. ನಿಜವಾಗ್ಲೂ ಇವತ್ತು ಕರ್ನಾಟಕದಲ್ಲಿ ಮಕ್ಕಳ ಹೆಸರಲ್ಲಿ ಅಥವಾ ತೀರೋಗಿರೋ ಹೆಸರಲ್ಲಿ ಸಾಕಷ್ಟು ದುಡ್ಡು ವ್ಯರ್ಥ ಮಾಡೋರ್ನು ನಾವು ನೋಡ್ತಾ ಇರ್ತೀವಿ. ತಪ್ಪು ಅಂತ ಅಲ್ಲ, ಕನಿಷ್ಠ ಈ ತರ ಯೋಚನೆ ಮಾಡಿದ್ರೆ 100 ಜನಕ್ಕೆ ಹೊಟ್ಟೆಗೆ ಊಟ ಸಿಗುತ್ತೆ. ಇವ್ರ ಪರಿಸ್ಥಿತಿಗಳಿದೆಯಲ್ಲ, ನಿಜವಾಗ್ಲೂ ಪ್ರತಿಯೊಬ್ಬರು ಕಣ್ಣಲ್ಲಿ ನೀರು ಬರುತ್ತೆ. ನಮ್ಗಾದ್ರೂ ದೇವರು 2 ಕೈ 2 ಕಾಲು ಕಣ್ಣು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ, ಹೆಂಗಾದ್ರೂ ದುಡ್ಕೊಂಡು ತಿನ್ಬೋದು. ಬಟ್ ಇವ್ರಿಗೆ ದುಡಿಯೋದಕ್ಕೆ ಆಪ್ಷನ್ನೇ ಇಲ್ಲ. ಇವ್ರಿಗೆ ಒಂದು ಭಿಕ್ಷೆ ಬಿಡಬೇಕು, ಇಲ್ಲ ಅಂದ್ರೆ ಕಷ್ಟಪಟ್ಟು ಕೆಲಸ ಮಾಡ್ಬೇಕು. 2 ಆಪ್ಷನ್ ಬಿಟ್ರೆ ಬೇರೆ ಇಲ್ಲ. ಸೊ
ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಜವಾಗ್ಲೂ ಅಮ್ಮ ಅವ್ರಿಗೆ, ನಮ್ಮ ಅಪ್ಪಾಜಿ ಅವ್ರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಒಂದು ಕರೆಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಯಾಕಂದರೆ ನಾವಿಲ್ಲಿ ನಮಗೆ ಗುರುತಿಸ್ಬೇಕಂದ್ರೆ ಅಮ್ಮರಿಗೆ ಕಾರಣ ಯೋಗೇಶ್ ಅಣ್ಣರು. ಯಾಕಂದರೆ ಯೋಗೇಶ್ ಅಣ್ಣರ ಸಹಿತ ನಮ್ಮಂಥ ಸಾವಿರಾರು ಜನ, ಲಕ್ಷಾಂತರ ಜನರಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಯಾಕಂದರೆ ಅವರಿದ್ದಲೇ ನಮಗೆ ಇದಾಗಿರೋದು. ಅಮ್ಮರು ನಾವೆಲ್ಲರೂ ಇಲ್ಲಿ ಬರ್ಬೇಕಾದ್ರೆ ಯೋಗೇಶ್ ಅಣ್ಣರಿಗೆ ಎಲ್ಲ ಇರಬೇಕು. ಯಾಕಂದರೆ ಯೋಗೇಶ್ ಅಣ್ಣರು ನಮ್ಮಂಥವ್ರಿಗೆ ತುಂಬ ಜನ ನಾವೆಲ್ಲ ನೋಡ್ತಾ ಇರ್ತೀವಿ ಟಿವಿಗಳಲ್ಲಿ, ತುಂಬ ಚೆನ್ನಾಗಿ ನಾವು ಕಾರ್ಯಕ್ರಮನ ಎಲ್ಲ ನಮ್ಮಂತ ತುಂಬ ಜನ ಸಹಾಯ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಯೋಗೇಶ್ ಜಾಸ್ತಿ ಏನು ಹೇಳೋಕ್ಕಾಗ್ತಿಲ್ಲ. ಯೋಗೇಶ್ ಅಣ್ಣರಿಗೂ ಮತ್ತು ಅಮ್ಮರಿಗೂ ನಮ್ಮ ಕಡೆಗೆ ಒಳ್ಳೇದಾಗಲಿ. ಅವ್ರ ಮಗರ ಆತ್ಮಶಾಂತಿ ಸಿಗುತ್ತೆ ಅವ್ರಿಗೆ, ಅಮ್ಮರ ಮಗನಿಗೆ ಅಂತ ಥ್ಯಾಂಕ್ ಯು, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ತುಂಬ ಧನ್ಯವಾದ ಅಮ್ಮ. ಇವತ್ತು ನಿಜವಾಗ್ಲೂ ಬರೋಬ್ಬರಿ ಒಂದು 20ರಿಂದ 25 ಆಟೋಗಳಿಗೆ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ನೀವು ಕಿಟ್ಗಳ ವ್ಯವಸ್ಥೆನ ಮಾಡಿಕೊಟ್ಟು ಅವರ ಹೊಟ್ಟೆ ತುಂಬಿಸುವಂಥ ಪ್ರಯತ್ನ ನೀವು ಮಾಡಿದ್ದೀರಾ. ನಿಮ್ಮನ್ನು ಭಗವಂತ ಚೆನ್ನಾಗಿ ಇಟ್ಟಿರಲಿ, ನಿಮ್ಮ ಹೊಟ್ಟೆನ ತಣ್ಣಗಿಟ್ಟಿರಲಿ. ಸೊ ಇಲ್ಲಿರ್ತಕ್ಕಂಥ ಎಲ್ಲರ ಪರವಾಗಿ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಚಾಲಕರ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಜೋರಾಗಿ ಒಂದು ಸತಿ ಅಮ್ಮವ್ರಿಗೆ ಕ್ಲಾಸ್ ಮಾಡ್ಬಿಡಿ. ಒಳ್ಳೆಯದಾಗಲಿ. ಇದೇ ರೀತಿ ಸಮಾಜ ಸೇವೆ ಮಾಡುವಂಥವ್ರ ಸಂಖ್ಯೆ ಜಾಸ್ತಿ ಆಗಲಿ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನೆರವಾಗುವಂಥವ್ರ ಸಂಖ್ಯೆ ಜಾಸ್ತಿ ಆಗಲಿ, ಹಸಿವಿರುವಂಥವ್ರ ಮನೆಗೆ ಊಟ ತಲುಪಿಸುವಂಥವ್ರ ಸಂಖ್ಯೆ ಜಾಸ್ತಿ ಆಗಲಿ. ಸೊ ನಿಮ್ಮಿಬ್ಬರಿಗೂ, ನಿಮ್ಮ ಕುಟುಂಬಕ್ಕೂ ಭಗವಂತ ಒಳ್ಳೇದು ಮಾಡಲಿ. ಧನ್ಯವಾದ. ಥ್ಯಾಂಕ್ ಯು. ಆಮೇಲೆ ಇಲ್ಲಿಗೆ ಬಂದು ಕರೆದ ತಕ್ಷಣ ಬಂದು ಸಮಯ ಕೊಟ್ಟಿದ್ದಕ್ಕೆ, ನಿಮ್ದು ಎಲ್ಲ ಬ್ಯುಸಿ ಶೆಡ್ಯೂಲ್ಸ್ ಏನೇನಿರುತ್ತೋ ಪಾಪ ಒಬ್ಬೊಬ್ಬರ ಮನೇಲಿ ಒಂದು ಪರಿಸ್ಥಿತಿ ಇರುತ್ತೆ, ಬಂದಿದ್ದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದ. ಇವತ್ತು ನಾವು ಕೊಟ್ಟಿರೋದು ಒಂದು ದಿನಕ್ಕಾಗ್ಬೋದು, ಒಂದು ಕ್ಷಣಕ್ಕಾಗ್ಬೋದು, ಗೊತ್ತಿಲ್ಲ. ಅವ್ರ ಕೈಲಾಗಿದ್ದು ಅವ್ರು ಮಾಡಿದ್ದಾರೆ. ಸೊ ಭಗವಂತ ಅವ್ರಿಗೂ ಒಳ್ಳೇದು ಮಾಡಲಿ, ನಿಮಗೂ ಒಳ್ಳೇದು ಮಾಡಲಿ. ನಮಸ್ಕಾರ. ಥ್ಯಾಂಕ್ಸ್ ಅಣ್ಣ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.